bam 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 bhoro Gujarat. Bam 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 bhoro Gujarat. ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಅತಿಥಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ, ಫಲಿತಾಂಶಗಳನ್ನು ಕೂಡ ನೋಡಿದ್ವಿ. ಅದರ ನಂತರ ನಾನು ಆಗಲೇ ಹೇಳಿದೆ, ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದ ಚುನಾವಣೆಗಿಂತ ಗುಜರಾತ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಗುಜರಾತ್ ಚುನಾವಣೆಯ ನಂತರ ನಮ್ಮ ಕರ್ನಾಟಕಕ್ಕೆ ಸಂದೇಶ ಏನು ಅಂತೇಳಿ, ಚುನಾವಣೆ ಹೊಸ್ತಿಲಿರೋದ್ರಿಂದ ಕರ್ನಾಟಕಕ್ಕೆ ಕೂಡ ಏನೇನು ಸಂದೇಶ ಇರ್ಬೋದು ಅಂತೇಳಿ. ಮೊದಲಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಚುನಾವಣೆಯ ಫಲಿತಾಂಶದ ನಂತರ ಏನು ಮೆಸೇಜ್ ಪಾಸ್ ಆಗ್ಬೋದು ಅನ್ನೋದನ್ನು ಒಂದಷ್ಟು ಅನಲೈಸ್ ಮಾಡಿದ್ವಿ. ಮೊದಲಿಗೆ ಗೆಲ್ಲುವ ಪಕ್ಷ ಅನ್ನುವ ಭಾವನೆ ಮೂಡಿಸದಿದ್ದಲ್ಲಿ ಅಧಿಕಾರ ಗಗನ ಕುಸುಮ, ಅಂದರೆ ಅದನ್ನು ಯಶಸ್ವಿಯಾಗಿ ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ಮಾಡಿದರು. ಇನ್ನು ನೆಕ್ಸ್ಟ್ ಪಾಯಿಂಟ್, ಆಂತರಿಕ ಕಚ್ಚಾಟಕ್ಕೆ ಬ್ರೇಕ್ ಬೀಳದಿದ್ದರೆ ಅಪಾಯ ಗ್ಯಾರಂಟಿ. ಈ ರೀತಿ ಮಾಡಿದವರಿಗೆ ಕಳೆದ ಬಾರಿ ನರೇಂದ್ರ ಮೋದಿ ಟಿಕೆಟ್ಗಳನ್ನೇ ಕೊಡಲಿಲ್ಲ, ಕೆಲವು ಕಾನ್ಸ್ಟಿಟ್ಯೂನ್ಸಿ ಕೂಡ ಬದಲಾಯಿಸಿದರು. ಇನ್ನು BJP ಕಚ್ಚಾಟವೇ ತಮಗೆ ಶ್ರೀರಕ್ಷೆ ಅನ್ನೋ ಭ್ರಮೆಯನ್ನು ಮೊದಲು ಬಿಡಬೇಕು. ಅಲ್ಲಿ ಕೇಶುಭಾಯ್ ಪಟೇಲ್ ಆಗಲಿ ಅಥವಾ ಇನ್ನೊಬ್ಬ ಶಂಕರ್ ಸಿಂಗ್ ವಾಘೇಲಾ ಅವರ ವರ್ಕ್ ಆಗದೇ ಇರೋದು ಕೂಡ ಇದಕ್ಕೆ ವೆರಿ ಇಂಪಾರ್ಟೆಂಟ್. ಇನ್ನು ಆಡಳಿತ ಪಕ್ಷದ ವೈಫಲ್ಯವನ್ನು ನೆಚ್ಚಿಕೊಳ್ಳದೆ ಈಗಲಾದರೂ ಪರಿಣಾಮಕಾರಿ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋದು. ನೆಕ್ಸ್ಟ್, ರೊಟ್ಟಿ ತಾನಾಗಿಯೇ ಜಾರಿ ತುಪ್ಪಕ್ಕೆ ಬೀಳೋದಿಲ್ಲ, ಪ್ರಯತ್ನ ಬೇಕು ಅನ್ನೋದು. ಪ್ರಾದೇಶಿಕ ಮಟ್ಟದಲ್ಲಿ ನಾಯಕರನ್ನು ಬಲಪಡಿಸಬೇಕು. ಅಂದರೆ ಈ ಚುನಾವಣೆ ನಂತರ ಮೋದಿಯವರು ಏನೆಲ್ಲ ಅನುಸರಿಸಿದ್ರು, ಅನಂತರ ಕಾಂಗ್ರೆಸ್ಗೆ ಇದರಿಂದ ಏನು ಪಾಠ ಅನ್ನೋದನ್ನು ನೋಡಿದ್ವಿ. ಇನ್ನು ನೆಕ್ಸ್ಟ್, ಕರ್ನಾಟಕದ BJP ಬಗ್ಗೆ ನೋಡೋದಾದರೆ, ನೆಕ್ಸ್ಟ್ ಪಾಠ ಕಲಿಯೋದಕ್ಕೆ ಇರೋ ಅವಕಾಶ ಬಹಳ ಕಡಿಮೆ ಇದೆ. ಈಗಾಗಲೇ BJPಯ ಸ್ಥಿತಿಗತಿಗಳನ್ನು ಗಮನಿಸಿದರೆ, ಅಂದರೆ ಯಡಿಯೂರಪ್ಪನವರಷ್ಟೇ ಪ್ರಬಲ ನಾಯಕತ್ವ ಇನ್ನೂ ಹೊರಹೊಮ್ಮಬೇಕು. ಅಂದರೆ BJP ಪಕ್ಷದಲ್ಲಿ ಯಡಿಯೂರಪ್ಪ ಅವರು ಪ್ರಬಲ ನಾಯಕರಾಗಿದ್ದರು, ಚುನಾವಣೆಯ ಪೂರ್ವದಿಂದಲೂ ಚುನಾವಣೆಯ ನಂತರ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೂ ಕೂಡ. ಈಗ ಅವರು BJP ಜೊತೆಗೆ ಇಲ್ಲ, ಅದರಿಂದ ಅದು ಬಹಳ ಅಗತ್ಯ ಇದೆ. ಅಶಿಸ್ತಿನ ಹಾನಿ ತಡೆಗಟ್ಟೋಕ್ಕೆ ಈಗಾಗಲೇ ಕಾರ್ಯಯೋಜನೆ ಸಿದ್ಧಾಗಬೇಕು. ಇನ್ನು ಸರ್ಕಾರ ಕೆಲವು ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜನಕ್ಕೆ ತಲುಪಿಸಬೇಕು. ಅದನ್ನು ಯಡಿಯೂರಪ್ಪ ನಾನು ಮಾಡಿದ್ದು ಅಂತ ಹೇಳ್ತಾರೆ, ಹಾಗಾದರೆ ಸರ್ಕಾರ ಮಾಡಿದರೆ ನೀವು ತಲುಪಿಸಬೇಕು, ನಿಮ್ಮ ಜವಾಬ್ದಾರಿ. ಇನ್ನು ಭ್ರಷ್ಟಾಚಾರದ ಕಳಂಕ BJP ಸರ್ಕಾರದ ಮೇಲಿದೆ, ಅದನ್ನು ಹೇಗೆ ನೀವು ದೂರ ಮಾಡ್ಕೋತೀರಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಇನ್ನು ಕೇವಲ ಬಾಯಿ ಮಾತು ಅಧಿಕಾರ ಉಳಿಸೋದಿಲ್ಲ ಅನ್ನುವುದನ್ನು ಅರಿಬೇಕು. ಅಂದರೆ ಕೆಲವರು ಮಾತುಗಳಲ್ಲಿ ಈಗಾಗಲೇ ವಾಕ್ಸಮರ ಆರಂಭವಾಗಿದೆ BJP ಮತ್ತು KJP ಮಧ್ಯೆ. ಈ ವಾಕ್ಸಮರದಿಂದ ಪಕ್ಷ ಅಧಿಕಾರಕ್ಕೆ ಬರೋದಾಗಲಿ, ಅಧಿಕಾರ ಕಳ್ಕೊಳ್ಳೋದಾಗಲಿ ಅಥವಾ ಹೆಚ್ಚು ಸೀಟು ಬರೋದಾಗಲಿ ಸಾಧ್ಯನೇ ಇಲ್ಲ. ಇನ್ನು KJP ಪಕ್ಷದ ಬಗ್ಗೆಯೂ ಕೂಡ ಮಾತಾಡಬೇಕಾಗುತ್ತೆ. ಕೇವಲ BJPಯನ್ನು ವಿರೋಧ ಮಾಡೋದ್ರಿಂದ ಅಷ್ಟೇ ಮತಗಳು ಬರೋದಿಲ್ಲ KJP ಪಕ್ಷಕ್ಕೆ, ಈಗಾಗಲೇ ಹೊರಬಂದಿರೋದ್ರಿಂದ. ಇನ್ನು ಕೇಶುಭಾಯ್ ಪಟೇಲ್ಗೆ ಅನುಕಂಪದ ಅನುಕೂಲ ಸಿಕ್ಕಲೇ ಇಲ್ಲ ಅನ್ನೋದನ್ನು ಅರಿಬೇಕು. ಅಂದರೆ ಯಡಿಯೂರಪ್ಪ ಮತ್ತು ಕೇಶುಭಾಯ್ ಪಟೇಲ್ ವಿಚಾರದಲ್ಲಿ ಬಹಳಷ್ಟು ಅಂತರ ಇದ್ದರೂ ಕೂಡ ಇದೊಂದು ಪಾಯಿಂಟ್. ಇನ್ನು ಕೇವಲ ಒಂದು ಸಮುದಾಯವನ್ನು ನಂಬಿ ಹೋದರೆ ಗೆಲುವು ಅಸಾಧ್ಯ ಅನ್ನೋದನ್ನು ಕೂಡ ನರೇಂದ್ರ ಮೋದಿ ನೋಡಿ ಕಲಿಬೇಕು. ಇನ್ನು ಸರ್ಕಾರದ ಬಗ್ಗೆ ಪಕ್ಷದ ನಿಲುವಿನ ಗೊಂದಲ ತಪ್ಪಿಸಬೇಕು. ಪಕ್ಷದಲ್ಲಿ ಇರೋರು ಯಾರ್ಯಾರು ಅನ್ನೋದನ್ನು ಈಗಲೇ ತಿಳಿಬೇಕು. ಅಧಿಕಾರವೂ ಬೇಕು, ವಿರೋಧವನ್ನು ಮಾಡ್ತೀವಿ ಅನ್ನೋ ಮನೋಭಾವನೆಯನ್ನು ಬಿಡಬೇಕು. ಅಂದರೆ ಪಕ್ಷದಲ್ಲಿ ಇದ್ದೂ ಕೂಡ ಪಕ್ಷದವನ್ನು ವಿರೋಧಿಸೋದು, ಸರ್ಕಾರದಲ್ಲಿದ್ದು ಕೂಡ ಸರ್ಕಾರವನ್ನು ವಿರೋಧಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇಲ್ಲಿ ಪ್ರಮುಖವಾದ ಅಂಶ. ಇನ್ನು JDS ವಿಚಾರಕ್ಕೆ ಬರೋಣ. ಕರ್ನಾಟಕದಲ್ಲಿ ಈಗಾಗಲೇ JDS ಪಕ್ಷ ಪ್ರಬಲ ಪ್ರಾದೇಶಿಕ ಪಕ್ಷವಾಗಿ ಗುರುತಿಸಿಕೊಂಡಿದೆ. JDS ಪಕ್ಷಕ್ಕೆ ಕೇಶುಭಾಯ್ ಪಟೇಲ್ಗೆ ಜಾತಿ ಬೆಂಬಲ ದೊರೆಯಲಿಲ್ಲ ಅನ್ನೋದು ಗಮನಿಸಬೇಕು. ಅಂದರೆ ಅವರು ಪ್ರಬಲವಾದಂಥ ಪಟೇಲ್ ಸಮುದಾಯದ ಲೇವಾ ಸಮುದಾಯಕ್ಕೆ ಸೇರಿದರೂ ಕೂಡ ಅವರಿಗೆ ದೊಡ್ಡ ಮಟ್ಟದಲ್ಲಿ ಅದು ಸಿಕ್ಕಲಿಲ್ಲ ಅನ್ನೋದು. ಇನ್ನು ಸರ್ಕಾರವನ್ನು ಟೀಕಿಸಿದ್ರೆ ಅಷ್ಟೇ ಮತ ಬರೋದಿಲ್ಲ ಅನ್ನೋದನ್ನು ಕೇಶುಭಾಯ್ ಪಟೇಲ್ನಿಂದ ತಿಳಿದು ಬರುತ್ತೆ. ಇನ್ನು ಅಪ್ಪ ಮಕ್ಕಳ ಪಕ್ಷ ಅನ್ನೋ ಭಾವನೆಯನ್ನು ದೂರ ಮಾಡಿಸಬೇಕು. ಇದು ದೊಡ್ಡ ಮಟ್ಟದಲ್ಲಿ ವಿರೋಧ ಪಕ್ಷಗಳು ಹೇಳ್ತಾ ಇರುತ್ತೆ. ಇನ್ನು BJP ವಿರೋಧಿಗಳೆಲ್ಲರೂ JDSಗೆ ಮತ ತಂದುಕೊಡೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಬೇರು ಮಟ್ಟದಲ್ಲಿ ಗೆಲ್ಲುವ ಕುದುರೆಗಳನ್ನು ರೆಡಿ ಮಾಡಬೇಕು. ನಗರ ಪ್ರದೇಶದಲ್ಲಿ ಆಡಳಿತ ವಿರೋಧಿ ಅಲೆ ಇರುತ್ತೆ ಅನ್ನೋದನ್ನು ಗಮನಿಸಬೇಕು. ಅಂದರೆ ಪ್ರಮುಖ ಪಕ್ಷಗಳಿಗೆ ಗುಜರಾತ್ನಲ್ಲಿ ಮೋದಿ ಗೆಲುವಿನ ನಂತರ ಈ ಎಲ್ಲ ಅಂಶಗಳನ್ನು ಪಟ್ಟಿ ಮಾಡಿದರೆ ನಮ್ಮ ಕರ್ನಾಟಕದಲ್ಲಿರೋ ರಾಜಕೀಯ ಪಕ್ಷಗಳಿಗೆ ಏನೇನು ಸಂದೇಶ ಅನ್ನೋದನ್ನು ಸುವರ್ಣ ನ್ಯೂಸ್ ಒಂದು ಪಟ್ಟಿ ಮಾಡಿದೆ. ರವಿ ಸುಬ್ರಹ್ಮಣ್ಯ, ತಾವು ಹೇಳ್ತೀರಿ. ಈಗ ಜಯಚಂದ್ರ ಅವರು ಹೇಳಿದರು, ಅಲ್ಲ, ನಿಮ್ಮ ಪಕ್ಷಗಳಿಗೆ ನಾವು ಒಂದಷ್ಟು ಗುಜರಾತ್ ಚುನಾವಣೆ ನಂತರ ನೀವು ಚುನಾವಣೆ ಹೊಸಲಿರೋದ್ರಿಂದ ನಿಮ್ಮ ಪಕ್ಷದವರೇ ಆದ್ದರಿಂದ, ಅಲ್ಲ ಅದಕ್ಕೆ ಮುಂಚೆ ನಾನು ತಾವು ಇವರು ಪ್ರಶ್ನೆ ಮಾಡಿದ್ದಕ್ಕೆ ಒಂದು ಉತ್ತರ ಕೊಟ್ಬಿಟ್ಟು ಅದಕ್ಕೆ ಬರ್ತೀನಿ. ರೈಟ್. ಗುಜರಾತಿನಲ್ಲಿ ಮೋದಿ ಗೆಲುವು BJP ಗೆಲುವಲ್ಲ ಅಂತಕ್ಕಂಥದ್ದನ್ನು ಹೇಳಿದರು. ಆದರೆ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಗೆಲುವು ಯಾರದ್ದು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಆಮೇಲೆ ಧನಂಜಯ್ ಕುಮಾರ್ ಅವರು ಬಹುಶಃ ಒಂದು 3-4 ತಿಂಗಳ ಕೆಳಗಡೆ ಇದೇ ವೇದಿಕೆಯಲ್ಲಿ ಕೂತ್ಕೊಂಡಿದ್ದರೆ ಇವತ್ತು ಮಾತನಾಡಿದಂಥ ಮಾತುಗಳನ್ನು ಅವತ್ತು ಆಡ್ತಾ ಇರಲಿಲ್ಲ ಅವರು. ಯಡಿಯೂರಪ್ಪನವರು ಇವತ್ತು ಮೋದಿಗೆ ಅವರು ಕಂಪೇರ್ ಮಾಡಿಕೊಂಡು ಅಭಿವೃದ್ಧಿ ಹರಿಕಾರ ಮೋದಿಯವರು ಅಂತ ಹೇಳಿದಾಗ ಯಡಿಯೂರಪ್ಪನವರು ಅದೇ ಅಂತ. ಆದರೆ ಯಡಿಯೂರಪ್ಪನವರು 5 ವರ್ಷದ ಕೆಳಗಡೆ ಯಾವ ಅಭಿವೃದ್ಧಿ ಹರಿಕಾರರಾಗಿದ್ದರು ಅಂತಕ್ಕಂಥದ್ದನ್ನು ಕೂಡ ಅವರು ಯೋಚನೆ ಮಾಡಬೇಕು. ಜೊತೆಗೆ ಅವಕಾಶ ಬಂದಾಗ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಸಿದ್ಧಾಂತ ಇದರಿಂದ ಕೆಲಸ ಮಾಡಲಿಕ್ಕೆ ಮತ್ತು ಸಂಘ ಪರಿವಾರದ ಒಂದು ಸಹಕಾರ ಮತ್ತು ಮಾರ್ಗದರ್ಶನ ಇದೆಲ್ಲವೂ ಸೇರಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವಕಾಶ ಆಯಿತು. ಆದರೆ ಕಳೆದ 2.5 ವರ್ಷಗಳಲ್ಲಿ, ಅಂದರೆ ಸರ್ಕಾರ ಬಂದ 2.5 ವರ್ಷಗಳು ನಡೆದಂಥ ಅಭಿವೃದ್ಧಿ, ಆಮೇಲಾದಂತಹ ಬದಲಾವಣೆ, ಇದನ್ನೆಲ್ಲವನ್ನು ರಾಜ್ಯದ ಜನ ಗಮನಿಸಿದ್ದಾರೆ.
ಇವತ್ತು ಇಲ್ಲಿವರೆಗೆ ನಾವು ಭಾರತೀಯ ಜನತಾ ಪಾರ್ಟಿ ಒಂದು ಮುಜುಗರದ ಕ್ಷಣದಲ್ಲಿದ್ವು. ಆದರೆ ಇತ್ತೀಚಿನ ಒಂದು ಕಳೆದ 10-15 ದಿನದಲ್ಲಿ ಆ ಒಂದು ಏನು ಮುಜುಗರದ ಇತ್ತು ಅದರಿಂದ ಹೊರಗಡೆ ಬಂದಿದ್ದೀವಿ. ಇವತ್ತು ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ಬಂದಿದೆ ಜನಕ್ಕೆ. ಅದು ಬಹುಶಃ ಈ ಗುಜರಾತ್ ಚುನಾವಣೆಯೂ ಕೂಡ ಇನ್ನೂ ಒಂದು ಹೊಸ ಹುರುಪನ್ನು ಕೊಟ್ಟಿದೆ. ಇವತ್ತು ಜನಗಳಲ್ಲಿ ದಿನ ಬೆಳಗ್ಗೆ ಮಾಧ್ಯಮದಲ್ಲಿ ಮತ್ತು ಬೇರೆ ಬೇರೆ ಕಡೆ ಭಾಗದಲ್ಲಿ ಚರ್ಚೆ ಆಗ್ತಾ ಇದ್ದಂತಹ ದೃಷ್ಟಿಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಏನೋ ಆಗ್ತಾ ಇದೆ ಅಂತಕ್ಕಂಥದ್ದಿತ್ತು. ಆದರೆ ಇವತ್ತು ಅದಿಲ್ಲ. ಮುಂದಿನ ದಿನ ಯಡಿಯೂರಪ್ಪನವರಷ್ಟೇ ಪ್ರಬಲ ನಾಯಕರು ನಿಮ್ಮ ಪಾರ್ಟಿಲಿ ಇದ್ದಾರೆ, ಈಗ ಪಾರ್ಟಿ ಲೀಡ್ ಮಾಡೋದಕ್ಕೆ ಸಾಧ್ಯನಾ? ನಾನು ಅದನ್ನೇ ಹೇಳ್ತಾ ಇದ್ದಿದ್ದು, ಭಾರತೀಯ ಜನತಾ ಪಾರ್ಟಿ ಹಿಂದೆ ಯಡಿಯೂರಪ್ಪನವರನ್ನ ಪ್ರೊಜೆಕ್ಟ್ ಮಾಡಿದ ಮೇಲೆ ಅವರ ನಾಯಕರಾದರೆ ಹೊರತು ಹಿಂದಿನಿಂದ ಒಬ್ಬ ಕೇಡರ್ ಬೇಸ್ಡ್ ವರ್ಕರ್ ಆಗಿ ಬಂದು ಹಂತ ಹಂತವಾಗಿ ಮೇಲೇರು ಬಂದು ನಾಯಕ ಸ್ಥಾನವನ್ನು ಅವರು ಅಲಂಕರಿಸಿದ್ರು. ಅದೇ ರೀತಿ ಇವತ್ತು ಕೂಡ ಹೊಸ ಒಬ್ಬ ನಾಯಕರನ್ನ ತಯಾರು ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಕಷ್ಟ ಅಲ್ಲ. ಇನ್ನೊಂದು ಪ್ರಸ್ತಾಪವನ್ನು ಮಾಡಿದ್ರು, ಒಂದೇ ಒಂದು ವಿಷಯ, ಇವತ್ತು ಮೋದಿಯವರನ್ನು ಪ್ರೊಜೆಕ್ಟ್ ಮಾಡಿದರೆ ತೊಂದರೆ ಆಗತ್ತೆ ಅಂತ. ಬಹುಶಃ ಧನಂಜಯ್ ಕುಮಾರ್ ಅವ್ರಿಗೂ ಗೊತ್ತಿದೆ, ಹಿಂದೆ 1995ನೇ ಇಸ್ವಿ ಒಳಗೆ ಅವತ್ತಿನ ಜನ ಎಲ್ಲರೂ ಹೇಳ್ತಾ ಇದ್ದಂಥದ್ದು ಅದ್ವಾನಿಯವರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ. ಆದರೆ ಅದ್ವಾನಿಯವರೇ ಮುಂದೆ ಸಜೆಸ್ಟ್ ಮಾಡಿದರು ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ರಾಷ್ಟ್ರದ ನೇತೃತ್ವವನ್ನು ವಹಿಸ್ಕೋತಾರೆ, ಅವರ ಒಂದು ನೇತೃತ್ವದಲ್ಲಿ ನಾವು ಚುನಾವಣೆಯನ್ನು ಹೋಗ್ತೀವಿ ಅಂತ. ಸುಷ್ಮಾ ಸ್ವರಾಜ್ ಅವ್ರ ಬಗ್ಗೆ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಹೇಳಿದರು. ಕಳೆದ ವಾರನೇ ಆಗಲೇ ಸುಷ್ಮಾಜಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮೋದಿಯವರ ಲೀಡರ್ಶಿಪ್ಪನ್ನು ರಾಷ್ಟ್ರ ಮಟ್ಟದಲ್ಲಿ ನಾವು ಒಪ್ಕೋತೀವಿ ಅಂತ. ರೈಟ್, ಅದನ್ನ ಬಿಟ್ಬಿಡಿ. ಈಗ ನಮ್ಮ ರಾಜ್ಯದ ವಿಚಾರಕ್ಕೆ ಬಂದಾಗ ನಾವು ಕೆಲವು ವಿಚಾರಗಳನ್ನು ಹೇಳಿದೆ. ಯಡಿಯೂರಪ್ಪನವರಷ್ಟೇ ಪ್ರಬಲವಾದ ನಾಯಕ ನಿಮ್ಮ ಪಕ್ಷವನ್ನು ಲೀಡ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಖಂಡಿತ. ನಂಬರ್ 2, ಈ ಯೋಜನೆಗಳೇನಿದೆ ಅದನ್ನು ಯಡಿಯೂರಪ್ಪನವರು ನಾನು ಮಾಡಿದ್ದು ಅಂತ ಹೇಳ್ತಾರೆ. ಅವರು ಬಹಿರಂಗವಾಗಿ ಹೇಳ್ಕೊತಾರೆ, ನಾನು ಮಾಡಿದ್ದು. ಯಡಿಯೂರಪ್ಪನವರ ಯೋಜನೆಗಳಲ್ಲ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಯೋಜನೆಗಳು. ಅದನ್ನು ನೀವು ಎಲ್ಲಿ ಹೇಳ್ತಾ ಇದ್ದೀರಿ? ಈಗ ಇನ್ಮೇಲೆ ಶುರು ಮಾಡಲೇಬೇಕಾಗತ್ತೆ. ನಮಗೆ ಇಲ್ಲಿವರೆಗೆ ಏನಿತ್ತಂತಹ ಒಂದು ಉಸಿರು ಕಟ್ಟತಕ್ಕಂಥ ವಾತಾವರಣ ಇತ್ತು, ಇವತ್ತು ಅದಿಲ್ಲ. ಕಳೆದ 10 ದಿನಗಳಿಂದ ನಾವು ಬದಲಾಗಿದ್ದೇವೆ. ಕಳೆದ 9-10ನೇ ತಾರೀಕು ಏನು ಇವರು ಹಾವೇರಿಯ ಸಮಾವೇಶ ಆಯಿತು, ಅಲ್ಲಿವರೆಗೆ ನಾವು ಎಲ್ಲವನ್ನು ಸಹಿಸಿಕೊಂಡು ಹೋಗಬೇಕಾದಂಥ ಒಂದು ಸ್ಥಿತಿ ಇತ್ತು. ಆದರೆ ಇವತ್ತು ಆ ಸ್ಥಿತಿ ನಮ್ಮಲ್ಲಿಲ್ಲ. ರೈಟ್, ಈಗಲೂ ಕೂಡ ಶಿಸ್ತಿದೆ ನಿಮ್ಮ ಪಾರ್ಟಿಯಲ್ಲಿ. ಈ ಚುನಾವಣೆ BSR ಇದ್ದಾರೆ, ಕೆಲವು KJP ಇದ್ದಾರೆ, ಕೆಲವರು BJP ಇದ್ದಾರೆ. ಇದಕ್ಕೇನು ಹೇಳ್ತೀರಿ? ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಈ ಚುನಾವಣೆಯ ಫಲಿತಾಂಶ ನಮಗೂ ಕೆಲವು ಸಂದೇಶಗಳನ್ನು ಕೊಟ್ಟಿದೆ. ಅದನ್ನು ನಾವು ಖಂಡಿತವಾಗಲೂ ಅದನ್ನು ತಗೋತೀವಿ. ನಮ್ಮಲ್ಲಿರ್ತಕ್ಕಂತಹ ವ್ಯತ್ಯಾಸಗಳು ಏನೇ ಇದ್ದರೂ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಅವಕಾಶ ಇದೆ. ಇವತ್ತು ಬರ್ತಕ್ಕಂಥ ಬಡ್ಜೆಟಲ್ಲಿ ಇನ್ನೂ ಯಾವ ಒಳ್ಳೆಯ ಕೆಲಸವನ್ನು ಎಲ್ಲ ವರ್ಗದ ಜನಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂತಹ ದೃಷ್ಟಿಯಲ್ಲಿ ಕೆಲಸ ಮಾಡಬಹುದು ಅಂತಕ್ಕಂಥದ್ದು, ಯುವ ಸಮುದಾಯಕ್ಕೆ ಯಾವ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತಕ್ಕಂಥದ್ದು, ಒಂದು ಪಾರದರ್ಶಕವಾದಂಥ ಆಡಳಿತವನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದನ್ನು ಖಂಡಿತವಾಗಲೂ ನಾವು ಈ ಒಂದು ಚುನಾವಣೆಯಿಂದ ಜಯಚಂದ್ರ, ಈ ಫಲಿತಾಂಶದ ಹತ್ರ ನಾವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಗೆಲ್ಲುವ ಪಕ್ಷ ಅನ್ನೋದು ಈ ಭಾವನೆಯನ್ನು ಮೂಡಿಸ್ಬೇಕಂದ್ರೆ ನರೇಂದ್ರ ಮೋದಿ ಅವರು ಯಶಸ್ವಿಯಾಗಿ ಮಾಡಿದ್ರು ಅದನ್ನು. ನೆಕ್ಸ್ಟ್ ನಾವೇ ವಿಜಯ್, ವಿಕಾಸ್, ವಿಶ್ವಾಸ್ ಅನ್ನೋದು ಅಜಿತ್ ಬಹುಶಃ ಮಕ್ಕಳು ಕೂಡ ಹೇಳ್ತಾ ಇದ್ರು. ಆ ವಿಶ್ವಾಸದ ಮೇಲೇ ಅವ್ರು ಗೆದ್ದರು. ನೀವಿನ್ನೀಗ ಆಡಳಿತ ವಿರೋಧಿ ಅಲೆ ಇದೆ, ಅದನ್ನು ನಮ್ಮ ರೊಟ್ಟಿ ಜಾರ್ ತುಪ್ಪಕ್ಕೆ ಬೀಳುತ್ತೆ ಅನ್ನೋ ಥರದ ಭಾವನೆಯಲ್ಲಿ ಕಾಂಗ್ರೆಸ್ ಇದೆ ಅನ್ನೋದು. ಇಲ್ಲ, ನೀವು ಪಟ್ಟಿ ಮಾಡಿರ್ತಕ್ಕಂಥ ಸಂದೇಶ 100ಕ್ಕೆ 100 ಸತ್ಯ. ಕರೆಕ್ಟ್ ಇದೆ, 100ಕ್ಕೆ 100 ಸತ್ಯ. ನಾನು ಒಪ್ಕೋತೀನಿ. ಬಹುಶಃ ಅದನ್ನು ಇನ್ನೊಂದ್ಸಲ ಹೇಳ, ಗೆಲ್ಲುವ ಪಕ್ಷ ಅನ್ನೋ ಭಾವನೆ ಮೂಡದಲ್ಲಿ ಪ್ರತಿಯೊಂದು ಕೂಡ ನಾನು ಕಚ್ಚಾಟ, ಬಿಜೆಪಿ ಕಚ್ಚಾಟ, ತಮಗೆ ಶ್ರೀರಕ್ಷೆ ಅನ್ನೋದ್ರ ಭ್ರಮೆ, ಆಡಳಿತ ಪಕ್ಷದ ವೈಫಲ್ಯ ನೆಚ್ಚಿಕೊಳ್ಳದೆ ನಿಮ್ಮ ಪರಿಣಾಮಕಾರಿ ವಿರೋಧ ಪಕ್ಷವಾಗಿ ಕೆಲಸ ಮಾಡೋದು, ರೊಟ್ಟಿ ತಾನಾಗಿ ಬೀಳೋದಿಲ್ಲ ತುಪ್ಪಕ್ಕೆ, ಪ್ರಾದೇಶಿಕ ಮಟ್ಟದಲ್ಲಿ ನಾಯಕರನ್ನ ನೀವು ಬಲಪಡಿಸ್ತಾ ಇರೋದು. ನೀವು ಕೊಟ್ಟಿರ್ತಕ್ಕಂಥ ಈ ಸಂದೇಶವನ್ನು ಏನು ಪಟ್ಟಿ ಮಾಡಿದಿರಿ ಅದನ್ನೇ ಒಂದನ್ನು ನಾವು ಮುಖ್ಯವಾಗಿ ಇಟ್ಕೊಂಡು ನಾವು ಇವತ್ತು ಪಕ್ಷ ಅದರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ. ಬಹುಶಃ ಇವತ್ತು ನಮಗೆ ಒಂದು ರಾಜಕೀಯ ಪಕ್ಷ ಆಗಿ ಯೋಚನೆ ಮಾಡ್ತಕ್ಕಂಥದ್ದು. ಇವತ್ತು BJP ಮತ್ತು KJPಯ ಮಧ್ಯದಲ್ಲಿ ಈ ಕಿತ್ತಾಟದಲ್ಲಿ ನಮಗೆ ಒಂದು ಅಭಿವೃದ್ಧಿ ಅಂತಕ್ಕಂಥ ಒಂದು ಕಾರ್ಡ್ ಯಾವತ್ತೂ ಕೂಡ ನಮ್ಮ ಪ್ಲೇ ಮಾಡ್ತದೆ. ಕರ್ನಾಟಕದಲ್ಲೂ ಕೂಡ ಆ ಕಾರ್ಡ್ ವರ್ಕೌಟ್ ಆಗ್ತದೆ ಅಂತೇಳಿ ನಾನು ಭಾವನೆ ಮಾಡಿದ್ದೀನಿ. ಈಗ ಮೋದಿಗೆ ಸತತವಾಗಿ 3 ಬಾರಿ ಗೆಲ್ಲೋದಕ್ಕೆ ಕಾರಣ ಅಂತಂದರೆ ಅಭಿವೃದ್ಧಿ ಇರ್ತಕ್ಕಂಥದ್ದೇ ಮಂತ್ರದಂಡ. ಹಾಗಾಗಿ ಕರ್ನಾಟಕದಲ್ಲಿ 2004ರ ನಂತರ ಬಂದಂಥ ಸಮ್ಮಿಶ್ರ ಸರ್ಕಾರಗಳು ಮತ್ತು BJP ಸರ್ಕಾರದ ಆಡಳಿತ ವೈಖರಿಯನ್ನು ನೋಡಿ ಜನ ಬೇಸತ್ತಿದ್ದಾರೆ. ಅವರು ಎಷ್ಟು ಬೇಸರ ಆಗಿದೆ ಅಂತಂದರೆ ಬಹುಶಃ ಇವತ್ತು ಜನಗಳ ಬಾಯಿನಲ್ಲಿ ಕಾಂಗ್ರೆಸ್ ಅನಿವಾರ್ಯ, ಕಾಂಗ್ರೆಸ್ ನಮಗೆ ಬೇಕು ಅಂತಕ್ಕಂಥ ಭಾವನೆ ಬರ್ತಾಯಿದೆ. ಅದನ್ನು ಭಾವನೆಯನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ಸ್ಥಳೀಯವಾಗಿ ನಮ್ಮಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ನಾವು ಸ್ಪಂದಿಸಲೇಬೇಕಾಗ್ತದೆ. ಬಹುಶಃ ಇವತ್ತು ನಾವು ಇದೊಂದು ಪಾಠ ಅಂತೇಳಿ ನಾವು ಭಾವಿಸ್ಬೇಕಾಗ್ತದೆ. ನಮಗಿನ್ನೂ ನಾವು ಇದನ್ನು ನಾವು ಸ್ಪಂದಿಸೋದಕ್ಕೆ
ನಮ್ಮಲ್ಲಿ ಬದಲಾವಣೆಗಳನ್ನು ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಇನ್ನೂ 3-4 ತಿಂಗಳುಗಳಿರೋದ್ರಿಂದ ಅದನ್ನು ಖಂಡಿತವಾಗಿ ನಾವು ಮಾಡ್ತೇವೆ. ಇವತ್ತು ಒಳ್ಳೆಯ ನಾಯಕತ್ವವನ್ನು ಅಭಿವೃದ್ಧಿಯನ್ನು ಮಾಡೋದರಲ್ಲಿ ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಹಿಂದೆನೂ ಕೂಡ ಇವತ್ತು ಅಭಿವೃದ್ಧಿ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು NDA ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ SM ಕೃಷ್ಣ ಅವರಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯ ಅಭಿವೃದ್ಧಿಯನ್ನು ಮಾಡ್ತು, ಮಾಹಿತಿ ಇವತ್ತು ವಿಚಾರದಲ್ಲಿರ್ಬೋದು, ಜೈವಿಕ ವಿಚಾರದಲ್ಲಿರ್ಬೋದು, ಮೂಲಭೂತ ಸೌಕರ್ಯ ಕೂಡ ವಿಚಾರದಲ್ಲಿರ್ಬೋದು, ಅಥವಾ ಜನಪರವಾಗಿರ್ತಕ್ಕಂಥ ಕಾಳಜಿಗಳನ್ನು. ಅಂದರೆ ಅವತ್ತು ನಮಗೆ ಬರಗಾಲ ಇತ್ತು, ಆದರೆ ಕಾರ್ಯಕ್ರಮಕ್ಕೆ ಏನು ಬರಗಾಲ ಇರಲಿಲ್ಲ. ರೈಟ್ ಸರ್, ಆ ರೀತಿಯಾದಂಥ ಕಾರ್ಯಕ್ರಮಕ್ಕೆ ಇವತ್ತು ನಮ್ಗೆ ಅವಕಾಶ. ರೈಟ್. ಧನಂಜಯ ಕುಮಾರ್, ಕೆಜೆಪಿಯ ಬಗ್ಗೆ ತಾವು ಮೊದಲಿಗೆ ಹೇಳಿದ್ದು ಬಿಜೆಪಿಯನ್ನು ವಿರೋಧಿಸುವುದೊಂದೇ ನಿಮಗೆ ಯಾವುದೇ ರೀತಿಯ ಲಾಭ ಕೇಶುಭಾಯ್ ಪಟೇಲ್ಗೆ ಅನುಕಂಪದ ಅಲೆಯಲ್ಲಿ ಸಿಕ್ಕಲಿಲ್ಲ. ನಾನು ಹೇಳ್ತೇನೆ, ಆ ಮೊದಲನೇ ಪ್ರಶ್ನೆಗೆ ಹೇಳ್ತೇನೆ. ಮೊದಲ ನಿಮ್ಮ ಒಬ್ಸರ್ವೇಷನ್ ಸರಿ ಇದೆ, ಆದರೆ ಬಿಜೆಪಿಯನ್ನು ನಾವು ವಿರೋಧ ಮಾಡ್ತಾ ಇಲ್ಲ ಹಮೀದ್. ಬಿಜೆಪಿಯ ಬಗ್ಗೆ ನಮಗೆ ಕನಿಕರ ಇದೆ, ಬಿಜೆಪಿಯ ಬಗ್ಗೆ ಅನುಕಂಪ ಇದೆ. ಯಾಕೆ? ಅಯ್ಯೋ ನಿಮ್ಮ ಸ್ಥಿತಿ ಅಂತ ಹೇಳಿ ಅನುಕಂಪ ಇದೆ. ಯಾಕೆ ಅಂತ ಮುಂದೆ ಹೇಳ್ತೇನೆ ನಾನು. ಎರಡನೇದ್ದು, ಕೇಶುಬಾಯಿಗೆ ಅನುಕಂಪದ ಯಾವುದೇ ಲಾಭ ಸಿಗಲಿಲ್ಲ ಅಂತ ನೀವು ಹೇಳಿದ್ರಿ. ನಾವು ಅನುಕಂಪದ ಆಧಾರದಲ್ಲಿ ಜನರಿಂದ ಮತ ಬಯಸ್ತಾ ಇಲ್ಲ. ರವಿ ಸುಬ್ರಹ್ಮಣ್ಯ ಒಂದು ಮಾತು ಹೇಳಿದರು, 2008ರಲ್ಲಿ ಯಡಿಯೂರಪ್ಪನವರನ್ನು ನಾವು ಮುಖ್ಯಮಂತ್ರಿ ಅಂತ ಹೇಳಿ ಬಿಂಬಿಸಿದ್ದರಿಂದ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ ಒಂದು ಮಾತು ಹೇಳಿದರು. ಬಹುಶಃ ಅವರಿಗೆ ಗೊತ್ತಿಲ್ಲ, ಪಾರ್ಟಿ ಅಂತ ಹೇಳಿದ್ದವರು ಅಲ್ಲ, ಅವರಿಗೆ ಅವರು ಬಹುಶಃ ಪ್ರಥಮ ಬಾರಿ ಶಾಸಕರಾಗಿ ಆ ಸಂದರ್ಭದಲ್ಲಿ ಸ್ಪರ್ಧೆ ಮಾಡಿದರು, ಅವ್ರಿಗೆ ವಿಷಯ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೆ ಯಾರನ್ನು ಕೂಡ ಬಿಂಬಿಸಬಾರದು ಅಂತ ಬಿಜೆಪಿಯ ತೀರ್ಮಾನ ಆಗಿತ್ತು, ಯಾರನ್ನು ಕೂಡ ಬಿಂಬಿಸಿರಲಿಲ್ಲ. ಆದರೆ ತನ್ನ ಸ್ವಂತ ಸಾಮರ್ಥ್ಯದಿಂದ ಯಡಿಯೂರಪ್ಪ ಒಬ್ಬ ನಾಯಕನಾಗಿ ಮೂಡಿ ಬಂದರು. ಎರಡನೇದಾಗಿ 2008ರ ಚುನಾವಣೆಯಲ್ಲಿ ಬಿಜೆಪಿಗೆ ಲಾಭ ಆದಂಥದ್ದು ಯಾವ JDS ಮಾಡಿದಂತಹ ದ್ರೋಹದಿಂದಾಗಿ. ಜನ ಅನುಕಂಪವನ್ನು ಬಿಜೆಪಿಗೆ ವರದಾನವಾಗಿ ಕೊಟ್ಟರು, ಬಿಜೆಪಿ ಬಹುಮತದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಅನುಕಂಪ ಮತ್ತು ಕನಿಕರ ಅಂತ ಯಾಕೆ ಅಂತ ನಾನು ಹೇಳ್ತೇನೆ. ಮೋಡಿ ನಾನು ಹೇಳಿದೆ ಅಭಿವೃದ್ಧಿಯ ಹರಿಕಾರ ಅಂತ ಹೇಳಿ. ಇವತ್ತು ಯಡಿಯೂರಪ್ಪ 3.5 ವರ್ಷದಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳು, ಇವರು ಹೇಳ್ತಾರೆ ನಮ್ಮ ಸರ್ಕಾರ ಮಾಡಿದ್ದು ಬಿಜೆಪಿದ್ದು. ನಾನು ಪ್ರಶ್ನೆ ಕೇಳಿದರೆ ರವಿ ಸುಬ್ರಹ್ಮಣ್ಯ ಅವಾಕ್ಕಾಗಬೇಕು. ಕಳೆದ 8 ತಿಂಗಳಿಂದ ಭಾಗ್ಯಲಕ್ಷ್ಮಿ ಯೋಜನೆ ಯಾವ ಯಡಿಯೂರಪ್ಪ ಪ್ರಾರಂಭ ಮಾಡಿದಂಥದ್ದು ಇವತ್ತಿಗೆ 1 ಲಕ್ಷ ಅರ್ಜಿಗಳು ಬಾಕಿ ಇದೆ, ಅದರ ಕಡೆಗೆ ಕಣ್ಣೆತ್ತಿ ನೋಡ್ತಾ ಇಲ್ಲ ಇವರು. ಆಯ್ತಲ್ಲ, ಅದಾದಮೇಲೆ ವೃದ್ಧಾಪ್ಯ ವೇತನ ಕಳೆದ 6 ತಿಂಗಳಿಂದ ಒಂದು ಚಿಕ್ಕಾಸು ಹಣ ವಿತರಣೆ ಆಗಲಿಲ್ಲ. ಅಂಗವಿಕಲರ ವೇತನ ಗಂಟು ಕಟ್ಟಿ ಹಾಗೆ ಇಟ್ಟಿದ್ದಾರೆ. ಸೈಕಲ್ ವಿತರಣೆ ಸಂಪೂರ್ಣವಾಗಿ ಸರ್ಕಾರದ ಬಗ್ಗೆ ನಿಮ್ಮ ಪಕ್ಷ ನಿಲುವೇನು? ಒಂದು ನಿಮಿಷ ನಾನು ಹೇಳೋದನ್ನು ದಯಮಾಡಿ ಕೇಳಿ, ಬಹಳ ಪ್ರಾಮುಖ್ಯ ಇದು. ನೋಡಿ, ಯಡಿಯೂರಪ್ಪ ತನ್ನ ಕೊನೆಯ ಬಜೆಟ್ ಮಂಡನೆ ಮಾಡುವಾಗ ದೇಶದಲ್ಲೇ ಸರ್ವಪ್ರಥಮವಾಗಿ ಕೃಷಿ ಬಜೆಟ್ ಮಂಡನೆ ಮಾಡಿದರು. ಅದಾದಮೇಲೆ ಬಂದಂಥ ಮುಖ್ಯಮಂತ್ರಿ DV ಸದಾನಂದ ಗೌಡರು ಆ ಬಜೆಟನ್ನು ಕಟ್ಟಿ ಇಟ್ಟರು. ಎಲ್ಲೋ ಆಯಿತು ಕೃಷಿ ಬಜೆಟ್? ಇವತ್ತು ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಹಮೀದ್, ನಾನು ಯಾಕೆ ಅನುಕಂಪ ಮತ್ತು ಕನಿಕರ ಅಂತ ಹೇಳಿದೆ ಅಂತ ಹೇಳಿದ್ರೆ, ಜನ ಇವತ್ತು ಏನು ಹೇಳ್ತಾರೆ ಹಾದಿ ಬೀದಿಯಲ್ಲಿ ನೀವು ನೋಡಿ, ಸರ್ಕಾರ ಪ್ರಾಕ್ಟಿಕಲಿ ಸತ್ತು ಹೋಗಿದೆ, ಸರ್ಕಾರವೇ ಇಲ್ಲ ಅಂತ ಹೇಳುವಂತ ಜನಪರವಾದಂಥ ಕಾರ್ಯಕ್ರಮಗಳು ಅದನ್ನು ಕೈಬಿಟ್ಟಿದ್ದೀರಿ. ಯಡಿಯೂರಪ್ಪ ಮಾಡಿದಂಥ ಸಾಧನೆ ಅಂತ ನೀವು ಕೇಳ್ತೀರಿ, ಅದಕ್ಕಾಗಿ ನಾವು ಬಿಜೆಪಿಯವರು ಏನು ಮಾಡಬೇಕು ಅಂತೇಳಿ ಪರದಾಡುವಂಥ ಒಂದು ದುಸ್ಥಿತಿಯಲ್ಲಿ ಅವರಿದ್ದಾರೆ. ಇವತ್ತು ಇದು ಬಿಜೆಪಿಯ ದುಸ್ಥಿತಿ. ನೀವು ಸರಿಯಾಗಿ ಅವರನ್ನು ಕೇಳಿದಿರಿ, ನಿಮ್ಮ ಪಕ್ಷದ ಒಬ್ಬ ನಾಯಕ ಯಾರು ಹೇಳಬಹುದೇ? ಕರ್ನಾಟಕದ ಮೋದಿಯಾಗಿ ಜಗದೀಶ್ ಶೆಟ್ಟರ್ ಹೊರಹೊಮ್ಮುವುದೇ? ಕರ್ನಾಟಕದ ಮೋದಿಯಾಗಿ DV ಸದಾನಂದ ಗೌಡರನ್ನು ನೀವು ಪ್ರೊಜೆಕ್ಟ್ ಮಾಡಬಹುದೇ? ಅಥವಾ ಹಿಂಬಾಗಿಲಿನಿಂದ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥ ಅನಂತಕುಮಾರ್ ಕರ್ನಾಟಕದ ಮೋದಿ ಆಗಬಹುದೇ? ನಾನು ಅದಕ್ಕೆ ಮೊದಲೇ ಹೇಳಿದೆ, ಕರ್ನಾಟಕದ ನಿಜವಾದಂಥ ಮೋದಿ ಜನರ ಮನಸ್ಸಿನಲ್ಲಿ ಇವತ್ತು ಮುದ್ರೆ ಒತ್ತಿದಾಗಿ ಯಾರಾದರೂ ಇದ್ದರೆ, ಅಭಿವೃದ್ಧಿಯ ಹರಿಕಾರ ಇದ್ದರೆ, ಅದು ನೀವು ಕೂಡ ಒಪ್ಪಿಕೊಳ್ಬೇಕಾಗ್ತದೆ. ಅದು ಸನ್ಮಾನ್ಯ BS ಯಡಿಯೂರಪ್ಪ 3.5 ವರ್ಷ ಸಾಧನೆ ಮಾಡಿ ತೋರಿಸಿದ್ದಾರೆ, ಜನರ ಮನಸ್ಸಿನಲ್ಲಿ ಮುದ್ರೆ ಒತ್ತಿದ್ದಾರೆ. ಬಹುಶಃ ಇವತ್ತು ಈ ಅಭಿವೃದ್ಧಿಯನ್ನು ಮುಂದುವರಿಸಿಕೊಂಡು ಹೋಗಿ ಒಂದು ಸುವರ್ಣ ಕರ್ನಾಟಕ, ಅಭಿವೃದ್ಧಿಶೀಲ ಕರ್ನಾಟಕ ಅದನ್ನು ಸ್ಥಾಪನೆ ಮಾಡಬೇಕು. ಮತ್ತೆ ಯಡಿಯೂರಪ್ಪನಿಗೆ ಅವಕಾಶ ಕೊಡಬೇಕು ಅಂತ ನನಗೆ ಬಹುಶಃ ಮತ್ತೊಂದು ಚಿಕ್ಕ ಬ್ರೇಕ್. ಸರ್ ಗುಜರಾತ್